ಊರಿನ ಮಕ್ಕಳಿಗಾಗಿ ಆಕೆ ನಿಸ್ವಾರ್ಥ ಸೇವೆ ಮಾಡ್ತಿದ್ಲು. 12 ದಿನಗಳಿಂದ ಏಕಾಂಗಿಯಾಗಿ ಬಾವಿ ತೋಡ್ತಿದ್ಲು. ಅವಳ ಕೆಲಸಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆದರೆ ಸರ್ಕಾರಿ ಅಧಿಕಾರಿಗಳು ಈಗ ಆ ಕೆಲಸಕ್ಕೆ ಕೊಕ್ಕೆ ಹಾಕಿದ್ದಾರೆ. ಬಾವಿ ತೋಡೋದಕ್ಕೆ ಏಕಾಏಕಿ ಬ್ರೇಕ್ ಹಾಕಿದ್ದಾರೆ. ಎಂತ ಕಾಲ ಬಂತು ನೋಡಿ. ಮಕ್ಕಳ ಜಲದಾಹ ಪರಿಗಣಿಸಲಿಲ್ಲ. ಈಕೆ ಸೇವೆಯನ್ನು ಸಹಿಸಿಕೊಳ್ಳಿಲ್ಲ. ತಾವು ಮಾಡಬೇಕಿದ್ದ ಕೆಲಸವನ್ನ ಏಕಾಂಗಿಯಾಗಿ ಮಹಿಳೆ ಮಾಡಿದ್ದಕ್ಕೆ ಕೋಪ ಬಂತೋ ಏನೋ. ಒಳ್ಳೆ ಕೆಲಸಕ್ಕೂ ಅಧಿಕಾರಿಗಳು ಕಲ್ಲು ಹಾಕಿದ್ದಾರೆ. ಅಂಗನವಾಡಿಗಾಗಿ ಬಾವಿ ತೆಗಿತಾ ಇದ್ದ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಅಂಗನವಾಡಿ ಮಕ್ಕಳಿಗಾಗಿ ಬಾವಿ ತೋಡುತ್ತಿದ್ದ ಮಹಿಳೆ ಭದ್ರತೆ ನೆಪ ಒಡ್ಡಿ ಬಾವಿ ತೆಗೆಯುವ ಕಾರ್ಯಕ್ಕೆ ಅಡ್ಡಿ. ಬೇಸಿಗೆ ಬಂದ್ರೆ ನೀರಿನ ಸಮಸ್ಯೆ ಆಗುತ್ತೆ. ಅಂಗನವಾಡಿ ಮಕ್ಕಳಿಗೆ ಇದರಿಂದ ತೊಂದರೆ ಆಗುತ್ತೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಗಣೇಶನಗರದ ಅಂಗನವಾಡಿ ಮಕ್ಕಳಿಗಾಗಿ ಗೌರಿ ನಾಯಕ್ ಏಕಾಂಗಿಯಾಗಿ ಬಾವಿ ನಿರ್ಮಿಸುತ್ತಿದ್ರು. ಇವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿತ್ತು. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಭದ್ರತೆ ನೆಪ ಒಡ್ಡಿ ಬಾವಿ ನಿರ್ಮಾಣಕ್ಕೆ ಅಡ್ಡಿಪಡಿಸಿದ್ದಾರೆ. ಎರಡು ಮೇಡಮ್ ಬಂದಿದ್ರು. ಅವ್ರ ಮೇಲೆ ಬರ್ರಿ ಅಮ್ಮ ಅಂದರು. ಇವರು ನಮ್ಮ ಇಲಾಖೆಗೆ ನೋಟಿಸ್ ಕೊಡಲಿಲ್ಲ, ಏನಿಲ್ಲ ಅಕ್ಕೋರು, ಸುಮ್ಮನೆ ಎಂತ ಮಾಡ್ಲಿಕ್ಕತ್ತಿದ್ರಿ, ಇಲ್ಲಿ ತೆಗೆಯೋದೇ ಬೇಡ ಇತ್ತು, ಬಾವಿನ ಮುಚ್ಚಾಕ್ರಿ, ನೀವು ಜಂಗಲಿಗೆ ಹೋಗಿ ತೆಗೀದಿದ್ರೆ ಮಾಡಲಿಕ್ಕೆ ಸರಿಯಾಗಿದೆ, ಆಗ್ತಾ ಇಲ್ಲಲ್ಲ, ಒಂದು ಬೇಡ ಅಂತಾರೆ, ಒಂದು ಮುಚ್ಚ ಅಂತಾರೆ, ಇವೆಲ್ಲ ರಗಳಿ ಬರ್ತಾ ಇದೆಯಲ್ರಿ. ಅಂಗನವಾಡಿ ಮಕ್ಕಳ ಊಟೋಪಚಾರಕ್ಕೆ 400 ಮೀಟರ್ ದೂರದಿಂದ ನೀರು ತರಬೇಕಿತ್ತು. ಈ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರು, ಸ್ಪಂದಿಸಿರಲಿಲ್ಲ. ಇದನ್ನ ಗಮನಿಸಿದ್ದ ಗ್ರಾಮದ ಗೌರಿ ತಾವೇ ಬಾವಿ ತೋಡಿಕೊಡ್ತೀನಿ ಅಂದಿದ್ರು. ಅಂಗನವಾಡಿ ಬಾಲ ವಿಕಾಸ ಸಮಿತಿ, ಗ್ರಾಮ ಪಂಚಾಯಿತಿಯ ಒಪ್ಪಿಗೆಯೂ ಇದಕ್ಕೆ ಸಿಕ್ಕಿತ್ತು. ಆದರೆ ಗೌರಿ ಬಾವಿ ತೆಗೆಯಲು ಕೈ ಹಾಕ್ತಿದ್ದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮುಜುಗರ ಉಂಟಾಗಿದೆ. ಹೀಗಾಗಿ ಭದ್ರತೆ ನೆಪ ಒಡ್ಡಿ ಬಾವಿ ಮುಚ್ಚುವಂತೆ ಸೂಚಿಸಿದ್ದಾರೆ. ಇದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ತಹಶೀಲ್ದಾರಿಗೆ ನೋಟಿಸ್ ಬಂದಿದೆ, ಬಾವಿ ಮುಚ್ಚಿಸಬೇಕು, ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಅಂದ್ರು. ಈಗ 12 ದಿನ ಆಯ್ತು. ಅದು ಮೊನ್ನೆಯಿಂದ ಶುರುವಾಗಿದೆ. ಮೊನ್ನೆಯಿಂದ ಯಾರೋ ಆಫೀಸಿಂದ ಬಂದರು ಬಾವಿ ಮುಚ್ಚಿಸಬೇಕು, ಇಲ್ಲಿ ತೋಡಬಾರ್ದು, ಫಾರೆಸ್ಟಲ್ಲಿ ತೋಡ್ಕೋಬೇಕಿತ್ತು ಅಂತ ಅಂದ್ರು. ಪರ್ಮಿಷನ್ ಲೆಟರ್ ತಗೊಳ್ಳಿಲ್ಲ. ಬಾಯಲ್ಲಿ ಹೇಳಿದ್ದು ತಪ್ಪಾಗದೆ. ನೀವು ಬಾಯಲ್ಲಿ ಹೇಳಿದ ನಾವು ಮಾಡೋದಿಲ್ಲ, ನೀವು ಬಾವಿ ಮುಚ್ಚಿರಿ ಅಂತ ಪರ್ಮಿಷನ್ ಒಂದು ಲೇಖಿಲ್ ಕೊಡ್ರಿ, ನಾವು ಮುಚ್ಚಿಸ್ತೇವೆ ಅಂತ ಹೇಳಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಈ ಬಗ್ಗೆ ಹೇಳೋದೇ ಬೇರೆ. ಸರ್ಕಾರಿ ಜಾಗದಲ್ಲಿ ಏನೇ ಮಾಡಬೇಕಾದ್ರೂ ಪರವಾನಿಗೆ ಬೇಕು. ಅನುಮತಿ ಪತ್ರ ತೋರಿಸಿದ್ರೆ ಬಾವಿ ನಿರ್ಮಾಣಕ್ಕೆ ಅವಕಾಶ ನೀಡ್ತೇವೆ, ಇಲ್ಲದಿದ್ರೆ ಅನುಮತಿ ಕೊಡಲ್ಲ. ಕುಡಿಯುವ ನೀರಿನ ಸಮಸ್ಯೆಯನ್ನ ನಮ್ಮ ಅಧಿಕಾರಿಗಳೇ ನೀಗಿಸ್ತಾರೆ ಅಂತಾರೆ. ಬೇರೆ ಯಾವುದು ಅಲ್ಲಿ ಕಾಮಗಾರಿ ಮಾಡಬೇಕು ಅಂದ್ರೆ ಫಸ್ಟ್ ಮೊದಲನೇದಾಗಿ ಅಂಗನವಾಡಿ ಪಕ್ಕದ ಅಂದರೆ WCD ಅಥವಾ CDPO, ಲೋಕಲ್ CDPO ಕಡೆಯಿಂದ ಒಂದು ಪರ್ಮಿಷನ್ ತಗೊಳ್ಬೇಕಾಗತ್ತೆ. ನಾವು ಪರ್ಮಿಷನ್ ಇಲ್ಲ ಅಂದರೆ ಕೆಲಸ ಸ್ಟಾಪ್ ಮಾಡ್ತೀವಿ. ಸಪೋಸ್ ನೀರು ಈ ಥರ ಸಮಸ್ಯೆ ಇದೆ ಮತ್ತು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ದೂರ ಹೋಗಿ ಕ್ವಾಲಿಟಿ ಸರಿ ಇಲ್ಲ ಅಂತ ಮಾಡ್ತಾ ಇದೆ ಅಂದರೆ ಇಮಿಡಿಯೇಟ್ಲಿ ಇಲಾಖೆ ಪರದಿಂದ ನಾವೇ ಅವ್ರಿಗೂ ರಿಪೇರಿ ಮಾಡಿಕೊಂಡು ಇಮಿಡಿಯೇಟ್ಲಿ ಕುಡಿಯೋ ನೀರು ಸಮಸ್ಯೆ ಬಗೆಹರಿಸ್ತೀವಿ. ಏನೇ ಹೇಳಿ ಅಧಿಕಾರಿಗಳು ಮಾಡಬೇಕಿದ್ದ ಕೆಲಸವನ್ನ ಏಕಾಂಗಿಯಾಗಿ ಗೌರಿ ನಾಯಕ್ ಮಾಡ್ತಿದ್ರು. ಆದ್ರೆ ಇದರಲ್ಲೂ ಕೊಂಕು ಹುಡುಕ್ತಿರೋದು ನಿಜಕ್ಕೂ ದುರಂತ. ಸೂರಜ್ ಉತ್ತೋರೆ, TV9 ಉತ್ತರ ಕನ್ನಡ.